ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಅಂಗಳೆಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. ನಮ್ದು ಭಾರಿ ದೊಡ್ಡ ಅಂಗಳ, ಅಂದ್ರೆ ಮನೆ ದೊಡ್ಡದುಂಟು, ಜಾಗ ಎಲ್ಲ ದೊಡ್ಡದುಂಟಲ್ಲ. ಇದೇ ರೀತಿ ಹಸ್ಬೆಂಡ್ ಕ್ಲೀನಿಂಗ್ ಮಾಡ್ತಾರೆ. ಆಮೇಲೆ ಹೆಚ್ಚಿನ ಸಬ್ಸ್ಕ್ರೈಬರ್ ಕೇಳಿದ್ರು, ಮೇಡಮ್ ಹೋಮ್ ಟೂರ್ ಮಾಡಿ ಅಂತೇಳಿ. ಖಂಡಿತವಾಗಿ ಮಾಡ್ತೀನಿ ಒಂದು ದಿನ. ಓಕೆ, ಲಕ್ಷ್ಮಣ ಫಲ ಈ ಬಾರಿ ತುಂಬಾ ಆಗಿದೆ ನಮ್ಮ ಮರದಲ್ಲಿ. ಎಲ್ಲಿ ಉಂಟು ನೋಡಿ, ಎಡೆ ಉಂಟು ತುಂಬ. ಇಲ್ಲಿ ಮೇಲೆಲ್ಲ ನೋಡಿ, ಅಲ್ಲೊಂದು ಕೆಳಗೆ ಬಿದ್ದ ಹಾಳೆ ಸಾಗಿದೆ, ಅಲ್ಲಿ ಒಂದು ಕೆಳಗೆ ಬಿದ್ದ ಹಾಳಾಗಿದೆ ನೋಡಿ. ಇಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಸ್ವೀಟಿಗೆ ಈಗ 2 ಮಂತ್ ರಜೆ ಉಂಟಲ್ಲ, ಹಾಗೆ ನಮಗೆ ಜಾಲಿ ಸ್ವಲ್ಪ. ನನಗೆ ತುಂಬ ಜಾಲಿ, ಅವಳಿಗೆ 2 ಮಂತ್ ರಜೆ ಸಿಕ್ಕಿತ್ತು. ಹಾಗೆ ನಾನು ಮತ್ತೆ ಮಗಳದೊಂದು ರೀಲ್ಸ್ ಮಾಡಿದೆ. ಅದ್ರ ಸರಿಯಾಗಲಿ ನನ್ನ ಇದೊಂದು ಈ ಬಾರ್ಡರ್ ಸ್ಯಾರಿ ಉಟ್ಟದ್ದು, ನಾನು ಯಾಕೆ ಉಟ್ಟಿದ್ದೇನೆ ಅಂತೇಳಿ ಆಗಿದೆ. ಆದ್ರೆ ಅವಳದು ನೋಡಿ ಚಂದ ಆಗಿದೆ. ಇದು ಡ್ಯಾನ್ಸಲ್ಲಿ ಅಂದರೆ ಬಟ್ಟೆ ಸೂಪರ್ ಬಂದಿದೆ. ಇದು ಎಂತ ಆಯಿತು ಗೊತ್ತುಂಟಾ, ಇಲ್ಲಿ ಒಂಥರ ದಪ್ಪ ನಿಲ್ತದೆ, ಬೆಲೂನ್ ಉಬ್ಬಿದಾಗೆ ಬಂದಿದೆ ಕರ್ಮ. ಈಗ ಅದನ್ನು ಎಂತ ಮಾಡುದು ಇಲ್ಲಿ ಗೊತ್ತಿಲ್ಲ. ರೀಲನ್ನು ಮಾಡ್ಲಿಕ್ಕೆ ಮಾಡ್ತೀವಿ, ಇದು ಒಂಥರ ಬೆಲೂನ್ ಉಬ್ಬಿದಾಗೆ ಆಗಿದೆ. ಎಂತ ಮಾಡುದು, ಹಾಕುದು ರೀಲನ್ನು ಮಾಡಿಕೊಂಡು ಚಂದ ಆಗಿದೆ ಡ್ಯಾನ್ಸ್. ಅದಕ್ಕೆ ನಾನು ಇವಳ ಹತ್ರ ಹೇಳುದು, ಈಗ ನೀನು ಸಿಂಗಲ್ ಆಗಿ ಮಾಡು ಅಂತೇಳಿ. ಮಾಡ್ತೀಯ? ಟೈಮ್ ಆಯ್ತು, ಚಂದ ಇದೆ, ನಮ್ಮಿಬ್ಬರ ಡ್ಯಾನ್ಸ್ ಚಂದ ಇದೆ, ಚಂದ ಆಗಿದೆ, ಇರ್ಲಿ ತೊಂದ್ರೆ ಇಲ್ಲ. ಇದು ಬೆಲೂನ್ ಆಗಿ ಉಬ್ಬಿದೆ ಹಾಗೆ ನೋಡಿ. ಇದೆಲ್ಲ ಜ್ಯುವೆಲರಿ ಎಲ್ಲ ಹಾಕಿದ್ದಾರೆ, ಸೀತೆ ನೋಡಿ ಚೆನ್ನಾಗಿ ಕಾಣ್ತದಲ್ಲ, ಜ್ಯುವೆಲರಿ ಎಲ್ಲ ಹಾಕಿ. ಅದು ಸಾರಿಗೆ ಒಳ್ಳೆ ಸೂಟ್ ಆಗ್ತದೆ. ಇದು ಗೋಲ್ಡ್ ಸಾರಿ, ಮತ್ತೆ ಇದೆಲ್ಲ ಗೋಲ್ಡ್, ಫುಲ್ ಗೋಲ್ಡ್ ಲೇಪಲ್ಲ ಸಾರಿಗೆ. ಸಾರಿ ಚಂದ ಕಾಣ್ತದೆ, ಅವಳು ಚಂದ ಮಾಡಿದಾಳೆ. ಬಟ್ ಇದು ನಂದು ಡ್ಯಾನ್ಸ್ ಚಂದ ಇದೆ, ಬಟ್ಟೆ ಹಾಕಿದ ಬಟ್ಟೆ ಸಾರಿ ಇಲ್ಲ, ಫುಲ್ ಬೆಲೂನ್ ಆಗಿ ಗೊಬ್ಬಿದೆ. ಎಂತ ಮಾಡುದು ಗೊತ್ತಿಲ್ಲ. ನೀವೊಂದು ಪ್ಲಾನ್ ಮಾಡಿ, ನೆಕ್ಸ್ಟ್ ಉಂಟಲ್ಲ ಅವಳು ಸಾರಿ ಉಡುವ, ನೀನು ನೈಟ್ ಎಲ್ಲ ಡ್ಯಾನ್ಸ್ ಮಾಡಬೇಕು. ಇದೆಲ್ಲ ಈಗ ಅದು ಟ್ರೆಂಡ್ ಸಾರಿ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು. ಹಾಗೆ ನಿಮಗೆ ಇನ್ನು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕುವ ಆಯ್ತಾ. ಅಂದರೆ ಆನ್ಲೈನಲ್ಲಿ ನಾವು ತೆಗೆದು, ಹಾಗಾಗಿ ಎಲ್ಲ ಉಂಟು. ಓಕೆ ಫ್ರೆಂಡ್ಸ್, ಮತ್ತೆ ಬೇರೆ ಎಂತ ಇಲ್ಲ. ಈಗ ಇನ್ನೊಂದು ರಿಲೀಸ್ ಉಂಟು, ಸ್ವೀಟ್ ಇದೆ ಮಾತ್ರ ಮಾಡ್ತಾಳಂತೆ. ಹಾಗೆ ಅವಳೊಂದು ಮಾಡಿ ಸಿಂಗಲ್ ಆಗಿ ಮಾಡಿ ಅಂತ ಅವಳು ಹೋಗಿ ಅವಳದೊಂದು ಸಿಂಗಲ್ ಆಗಿ ಮಾಡುವ ಅಂತ ಹೇಳುದು. ಈಗ ರೆಡಿ ಆಗಿದ್ದಾನಲ್ಲ, ಅದು ನಂದು ಫ್ಲಾಪ್ ಆಯ್ತು ಕರ್ಮ. ಇದನ್ನು ಸರಿಯಾಗಿದೆ, ಅದನ್ನು ನೀವು ಗ್ರಹಿಸೋದು ಮಾತ್ರ. ಅದು ವಿಡಿಯೋ ನಾವು ಫಸ್ಟ್ ನಾನು ಬಾರ್ಡರ್ ಈಗ ಸಪುರ ಇಟ್ಟದ್ದು, ಎಡಿಟ್ ಮಾಡಿದ್ರೆ ಕೂಡ ಸರಿ ಆಗ್ತದಲ್ಲ ಸರ್. ಸಪುರ ಬಾರ್ಡರ್ ಇಟ್ಟದ್ದು, ಡೋಂಟ್ ವರಿ, ಡೋಂಟ್ ಮೈಂಡ್. ಫ್ರಂಟ್ ಅಲ್ಲಿ ಈಗ ಬೆಲೂನ್ ಉಬ್ಬಿದಾಗಿ ನಿಲ್ಲುದು, ಏನಾಗುದಿಲ್ಲ. ಹಾಗೆ ಪಿನ್ ಹಾಕಿ ಬಿಟ್ಟದ್ದು. ಅದ್ರಲ್ಲಿ ನೆಕ್ಸ್ಟ್ ಪಿನ್ ಹಾಕಿ ಬಿಟ್ಟುಕೊಂಡು ಮಾಡಿದ್ದು. ಆದ್ರೂ ಕೂಡ ಇದು ಒಂಥರ ಪರವಾಗಿಲ್ಲ. ಓಕೆ ಓಕೆ ಫ್ರೆಂಡ್ಸ್, ನಮ್ಮ ಕಾರ್ ಸ್ವಲ್ಪ ಹಾಳಾಗಿದೆ. ಹಾಗೆ ಈಗ ಇಬ್ಬರು ಬಂದಿದ್ದಾರೆ, ಗ್ಯಾರೇಜ್ನವರು ಬಂದಿದ್ದಾರೆ. ಅವರು ಎಲ್ಲಿಂದ ಬಂದದ್ದು ಗೊತ್ತುಂಟಾ, ದೂರದಿಂದ ಬಂದದ್ದು. ಪಾಪ ಕೆಲಸ ಮಾಡ್ತಿದ್ದಾರೆ. ರಾತ್ರಿ ನಮ್ಮ ಕಾರ್ ಹಾಳಾಗಿದೆ. ಇದೇ ಮಮ್ಮಿದು ಟೈಟಲ್, ರಾತ್ರಿ ನಮ್ಮ ಕಾರಿಗೆ ಏನಾಯಿತು ನೋಡಿ. ಮಮ್ಮಿ ಇಲ್ಲಿದ್ದಾರೆ, ಅಕ್ಕ ಇಲ್ಲಿದ್ದಾಳೆ, ಮತ್ತೆ ನಾನಿಲ್ಲಿದ್ದೇನೆ. ಹಾಗೆ ನಾವು ಎಲ್ಲಿಗೆ ಹೋಗ್ಬೇಕಂತ ಹೊರಟದ್ದು, ಆಗ ನಮ್ಮ ಕಾರ್ ಕೈ ಕೊಟ್ಟಿತ್ತು ಅಲ್ಲ ಮಮ್ಮಿ? ಅದೇ ಕೈ ಕೊಟ್ಟಿತ್ತು. ಈಗ ರಿಪೇರಿ ಮಾಡ್ತಾರೆ. ಹಾಗೆ ಅವರದನ್ನು ನೋಡ್ತಾ ಇದ್ದಾರೆ. ಸ್ವಲ್ಪ ಅದು ಸರಿಯಾದರೆ ನಮ್ಮ ಪುಣ್ಯ. ಅವರು ಬಂದಿದ್ದಾರೆ, ಸರಿ ಮಾಡಿ ಕೊಡ್ಲಿಕ್ಕೆ ಅಂತಾನೆ ಬಂದದ್ದು. ಅಕ್ಕ ಎಲ್ಲ ನೋಡಿ, ಅಕ್ಕ ಐತಿದ್ದಿರ್ಗಂತ ಅಕ್ಕ, ಅದಕ್ಕೆ ಎಫೆಕ್ಟ್ ಆಯ್ತು. ಯಾರ ಲೈವ್ಲು ದೆವ್ವ ಇದ್ದಂಗೆ ಒಳ್ಳೆ ಮನರಾಶಿ ಮೇಕಪ್ ಮಾಡ್ಕೊಂಡು ಹೆಜ್ಜೆ ನೋಡಿ ಕಲ್ಚಾಗಿ ಅದು ಕಾಣೋದಿಲ್ಲ, ವೆಯ್ಟ್ ಕಾಣೋದಿಲ್ಲ. ಹಾಗೆ ಚಿನ್ನಿಗೆ ಸ್ಟಾರ್ಟ್ ಆದ ಕೂಡಲೇ ಇವಳಿಗೆ ರಜೆ ಉಂಟು. ಸ್ವೀಟಿಗೆ ಎಲ್ಲ ನಮ್ಮ ಬಟ್ಟೆ ಎಲ್ಲ ಒಣಗಿಸಿದ್ದಾರೆ ಮಮ್ಮಿ. ಚಿನ್ನಿಗೆ ಸ್ಟಾರ್ಟ್ ಆದ ಕೂಡಲೇ ಇವಳಿಗೆ ಮರುದಿನ
ಇವಳಿಗೆ ಬೇಜಾರು ಹೊರಟಿ ತೊಂದರೆ ಇಲ್ಲ, ಹೊರಟಿ ರೀಲ್ ಆಯ್ತು. ಅಣ್ಣವ್ರು ಮಾತಾಡ್ತಿದ್ದಾರೆ. ರೆಡಿ ತಿನ್ನೋದು ನನ್ನನ್ನು ಬಿಟ್ಟು ಯಾಕೆ ಸಾಹೇಬ್ರೆ? ಪತ್ನಿ ದೇವರು ಎಂತ ಗೊತ್ತುಂಟಾ, ಇವತ್ತು ನಮ್ದು ಕಾರೆಲ್ಲ ಸರ್ವಿಸ್ ಮಾಡ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಮನೆಯೊಳಗೆ ಬಾಕಿ ಆದೆವು. ಅಂಗಳದಲ್ಲಿ ಕಾರ್ ಉಂಟು, ಗ್ಯಾರೇಜಿನವ್ರು ಬಂದಿದ್ದಾರೆ. ನಿಂತ್ರ ಮತ್ತೆ ಮಾತಾಡ್ತೇನೆ. ಹಾಗೆ ರಿಪೇರಿ ಆಗ್ತಾ ಉಂಟು. ಸೊ ಇವತ್ತು ಎಲ್ಲಿಗೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ಒಂದು ರೀಲ್ಸ್ ಕೂಡ ಇಲ್ಲೇ ಮಾಡಿ ಮುಗಿಸಿದ್ದೆವು. ಆಮೇಲೆ ಇದು ನಮ್ದು ನಿನ್ನೆದಾಗ ಐಸ್ ಕ್ರೀಮ್ ಅದನ್ನು ತಿನ್ನೋದು. ಮತ್ತೆ ಎಲ್ಲ ಈಗ ಐಸ್ ಕ್ರೀಮ್ ಬೇಕಂತೇಳಿ ಇನ್ನೊಮ್ಮೆ ಆಸೆ ಆಗ್ತಾ ಉಂಟಾ, ಗಡ್ಬಾಡ್ ಅಂತ ಇವರಿಗೆಲ್ಲ. ಹಾಗೆ ನಾವು ಝೊಮ್ಯಾಟೊದಲ್ಲಿ ಆರ್ಡರ್ ಕೊಟ್ಟಿದ್ದೇವೆ. ಎಲ್ಲಿ ಉಂಟು ಆರ್ಡರ್? ಫ್ರೀಜರ್ ಅಲ್ಲಿ ಇತ್ತು, ಅದನ್ನು ತಿನ್ನೋದು. ನಿನ್ನೆದು ಮ್ಯಾಂಗೋ ಐಸ್ ಕ್ರೀಮ್ ಮುಗಿತಾ, ಅದು ಉಂಟಾ ಹಾಗೆ ಅದನ್ನ ಈಗ ತಿನ್ನೋದು. ಆಮೇಲೆ ಮಕ್ಕಳಿಗೆಲ್ಲ ಈಗ ಗಡ್ಬಾಡ್ ಎಲ್ಲ ಆನ್ಲೈನ್ ಅಲ್ಲಿ ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ. 4 ಗಡ್ಬಾಡ್ ಊಟ ಆಗ್ಲಿಲ್ಲ, ಊಟ ಇನ್ನು ಆಗ್ಬೇಕು. ಮತ್ತೆ ಅವರಿದ್ದಾರೆ ಕೆಲಸ ಮಾಡ್ತಿದ್ದಾರೆ. ಸ್ವಲ್ಪ ಟೆನ್ಷನ್ ಆಯ್ತು. ಯಾಕೆ ಹೇಳಿದ್ರೆ ನಾವು ಹೊರಡುವಾಗಲೇ ನೋಡಿ ಪುಣ್ಯಕ್ಕೆ ನಮ್ಮ ಮನೆಯಲ್ಲೇ ಕೈ ಕೊಟ್ಟಿದ್ದು ಕಾರು. ಎಲ್ಲರೂ ಹೊರಗಡೆ ಹೋಗ್ತಿದ್ರಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಹೇಳುದು ಆಗುದೆಲ್ಲ ಒಳ್ಳೇದಕ್ಕಂತ. ನೋಡಿ ಏನ್ ಮಾಡುದು, ಆಗುದೆಲ್ಲ ಒಳ್ಳೇದಕ್ಕಂತ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ನೆಗೆಟಿವ್ ಆಗಿ ತಗೊಂಡು ಎಂತ ಆಗ್ತದೆ, ನಾವೇ ಸಫರ್ ಆಗ್ತದೆ. ಸಿಕ್ಕಿದ ಕೂಡಲೇ ಚಿನ್ನ ಸ್ಟಾರ್ಟ್ ಆಗ್ತದೆ. ಮತ್ತೆ ಚಿನ್ನ ವ್ಲಾಗ್ ಅಲ್ಲಿ ಎಲ್ಲ ಇರುದಿಲ್ಲ ಫ್ರೆಂಡ್ಸ್. ಏನು ವ್ಲಾಗ್ ಅಲ್ಲಿ ಇರುದಿಲ್ಲ. ನೀವೆಲ್ಲ ಮಿಸ್ ಮಾಡ್ಬೇಡಿ ನನ್ನನ್ನು. ನಾ ಬರ್ತೇನೆ ಆಗಾಗ. ಸ್ಕೂಲಿಗೆ ಹೋಗುವಾಗ ದೊಡ್ಡ ಮಗಳು ಮನೆಯಲ್ಲಿ ರಜೆಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಕುಕ್ಕಿಂಗ್ ಎಲ್ಲ ಇನ್ನು ಒಳ್ಳೆ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಅವಳು ಹೇಳಿದಾಳೆ ಅಕ್ಕ ಒಂದೊಂದು ಮಾಡ್ತಾಳೆ ಅಂತ, ನೋಡ್ಬೇಕು. ಕೆಲವೆಲ್ಲ ಕುಕ್ಕಿಂಗ್ ಎಲ್ಲ ಮಾಡುವ ಅಂತ ಹೇಳಿದಾಳೆ. ಆ ಕುಕ್ಕಿಂಗ್ ವ್ಲಾಗ್ ಅಲ್ಲಿ ನಾನಲ್ಲಿ ಇರುದಿಲ್ಲ ಮಮ್ಮಿ, ಅದಕ್ಕೆ ನಾನು ಹೇಳಿದೆ ಮಿಸ್ ಮಾಡ್ಬೇಡಿ ಅಂತ. ಆಲ್ಮೋಸ್ಟ್ ಗೊತ್ತುಂಟು ಅವಳಿಗೆ, ಇಬ್ಬರಿಗೆ ಕೂಡ ಗೊತ್ತುಂಟು, ಮಾಡ್ತಾರೆ ಅಡಿಗೆಲ್ಲ. ಎಲ್ಲ ಕೆಲಸ ಗೊತ್ತಿರ್ಬೇಕು ಮಕ್ಕಳಿಗೆ, ಬೇಸಿಕ್ ಗೊತ್ತಿರ್ಬೇಕು. ಈಗ ನೋಡಿ, ಈಗ ನಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ, ಏನಾದ್ರೂ ತೊಂದ್ರೆ ಆಯ್ತು, ಆಗ ಅವರು ಏನ್ ಮಾಡ್ತಾರೆ, ಅನ್ನ ಮಾಡ್ತಾರೆ, ಒಂದು ಟೊಮೆಟೊ ಸಾರು ಮಾಡ್ತಾರೆ, ಆಮ್ಲೆಟ್ ಮಾಡ್ತಾರೆ, ನಾನೆಂತ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ನಾವು ಸಣ್ಣದಿಂದಲೇ ಅವರಿಗೆ ನಾವು ಬೇಸಿಕ್ ಅನ್ನು ಕಲಿಸಿರ್ಬೇಕು. ಗೊತ್ತಾಯ್ತಲ್ಲ, ಪ್ರೀತಿ ಮಾಡ್ಬೇಕು, ಎಲ್ಲ ಮನೆ ಕೆಲಸ ಕೂಡ ನಾವು ಕಲಿಸಿರ್ಬೇಕು. ಆಗ ಎಂತ ಆಗ್ತದೆ ಗೊತ್ತುಂಟಾ, ನಮ್ಗೆ ಅದಕ್ಕಿಂತ ನಮ್ಗೆ ಉಪಕಾರ ಬೀಳ್ತದೆ ಮಕ್ಕಳಿಂದ. ನಾನು ಗಂಜಿ ಮತ್ತೆ ಅದು ನೀರು ಟೊಮೆಟೊ ಮಾಡ್ತೇನೆ. ಅದಸ ಗೊತ್ತುಂಟಲ್ಲ, ಗಂಜಿ ಮಾಡ್ಲಿಕ್ಕಾದ್ರೂ ಗೊತ್ತುಂಟ. ಕೆಲವರಿಗೆ ಅದು ಕೂಡ ಗೊತ್ತಿರುದಿಲ್ಲ. ಕೆಲವರು ಎಂತವುದು ಅಡಿಗೆ ಕೋಣೆಗೆ ಬಂದೇ ಗೊತ್ತಿರುದಿಲ್ಲ. ಹಾಗೆ ಮಾಡ್ಬೇಡಿ ಯಾರು ಕೂಡ. ಅಂದ್ರೆ ಅಡಿಗೆ ಕೋಣೆಗೆ ಹೋಗಿ ಒಬ್ಬರ ಮೇಲೆ ಕಲಿಬೇಕು, ಬೇಕಾಗ್ತದೆ. ಅದು ಈಗ ಟೆಕ್ನಾಲಜಿ ಮುಂದುವರೆದಿದೆ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮನೇಲಿ ಒಬ್ರು ಇರುವಾಗ ಪಾತಳಿಬೇಕು. ಮನೆಯಲ್ಲಿ ಏನಾದ್ರು ಕಸದು ಬರ್ತದೆ ಬೆಳಗ್ಗೆ. ಅದೆಂತ ಸಾಂಗ್ ಬರುದು, ಕರಿಯ ಇಲ್ಲಿ ಪಂಚಾಯತಿನ ಕಸದೆಲ್ಲ ಬರ್ತದೆ, ಕೇಳುದು ಹೊರಗೆ ಖುಷಿ ಆಗ್ತದೆ ಕೇಳಲಿಕ್ಕೆ. ಬೆಳಿಗ್ಗೆ ಅದು ಕೂಡ ಭಾಗ್ಯ. ಓ, ನೀವ್ 8 ಗಂಟೆಗೆ ಹೇಳುದು, ಅದು ಬರೋದು 8 ಗಂಟೆಗೆ. ಹೌದು, ನಾನು 8 ಗಂಟೆಗೆ ಹೇಳ್ತೀನಿ. ಕರಿಯ ಐ ಲವ್ ಯು ಅದೆಲ್ಲ ಹಾಡು, ಒಳ್ಳೊಳ್ಳೆ ಹಾಡು. ಆರೋಗ್ಯವೇ ಭಾಗ್ಯ ಅಷ್ಟೇ ಗೊತ್ತಿರುತ್ತೆ. ಖುಷಿ ಆಗ್ತದೆ ಮಾತ್ರ ಕೇಳಲಿಕ್ಕೆ ಬೆಳಿಗ್ಗೆ ಸುಪ್ರಭಾತ. ಇನ್ನು ಕತ್ತಲಾಯ್ತು, ಇನ್ನೇನಿಲ್ಲ, ಇನ್ನು ಐಸ್ ಕ್ರೀಮ್ ಬರ್ತದೆ ನೋಡಿ. ಕತ್ತಲಾಯ್ತು. ಯಾಕೆ ಹೇಳಿದ್ರೆ ಈಗ ಸ್ವಲ್ಪ ಐಸ್ ಕ್ರೀಮ್ ಬರೋ ಮೊದಲು ನಂಗೆ ಊಟ ಮಾಡ್ಬೇಕು, ಇಲ್ಲದ್ರೆ ಲೇಟ್ ಆಗ್ತದೆ. ಈಗ ನಾವು ಊಟ ಮಾಡಿ ಅದನ್ನು ಬರುವಾಗ ಲೇಟ್ ಆಗ್ಬೋದು, ಹಸಿವು ಕೂಡ ಆಗ್ತದೆ. ಮತ್ತೆ ಪಿಕ್ ಮಾಡಿದ್ರು ನೋಡಿ, ಮಾಡಿದ್ರಂತ. ಇನ್ನು ಊಟ ಬೇಗ ಮಾಡುವ. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಬಂತು. ಅದೆರಡು ಐಸ್ ಕ್ರೀಮ್ ಅಕ್ಕ ತಕೊಂಡು ಹೋದ್ಲಿ. ಇನ್ನು ಇದು 2 ಇನ್ನು ಐಸ್ ಕ್ರೀಮ್. ಸ್ವೀಟಿ ಅಲ್ಲಿ ತಿಂತ ಇದ್ದ ಗಡ್ಬಾಡ್ ನೋಡಿ, ನೋಡಿ ನಮ್ಮ ಗಡ್ಬಾಡ್ ನಾವು ತಿಂತೇವೆ. ಆಯ್ತಾ, ಅಷ್ಟೇ ವಿಷಯ. ಪೀಸ್ ಫ್ರೆಂಡ್ಸ್. ಎಂತ ಗೊತ್ತುಂಟ, ಇವತ್ತು ನಾವು ನೈಟ್, ಇವತ್ತಂತ ಹೇಳಿ ಅಲ್ಲ, ಡೈಲಿ ನೈಟ್ ರೀಲ್ಸ್ ಮಾಡ್ತಿದ್ದೇವೆ. ಕಾಮಿಡಿ ರೀಲ್ಸ್ ಅಂದ್ರೆ ಮಾಡುದು ಯಾಕಂತ ಹೇಳಿದ್ರೆ ಮಿಲಿಯನ್ಸ್ ಹೋಗ್ತಾ ಉಂಟು ಕಾಮಿಡಿ ರೀಲ್ಸ್ ಅಲ್ಲ. ಅದೊಂದು ನಮಗೆ ಸಹ ಒಂದು ಖುಷಿ ಆಗ್ತದೆ. ಕರ್ನಾಟಕ ಜನತೆಯ ಪ್ರೀತಿ ಗೌರವವನ್ನು ಗೆದ್ದು ಬಿಟ್ಟಿದ್ದೀವಿ ಕಾಮಿಡಿಯಲ್ಲಿ ಕೂಡ. ಡ್ಯಾನ್ಸ್ ಅಲ್ಲಿ ಬಿಡಿ, ಹೇಗೋ ನಾವು ಗೆದ್ದು ಬಂದಿದ್ದೀವಿ.
ದೇವರ ಆಶೀರ್ವಾದದಿಂದ ಮಿಲಿಯನ್ ಹೋಗ್ತಾ ಉಂಟು ನಮ್ದು ಪ್ರತಿಯೊಂದು ರೀಲ್ಸ್ ಕೂಡ, ಹಾಗೂ ಈ ಕಾಮಿಡಿ ರೀಲ್ಸ್ ಕೂಡ ಮಿಲಿಯನ್ ಹೋಗ್ತಾ ಉಂಟು. ಹಾಗೆ ನಮಗೆ ಕೂಡ ತುಂಬಾ ಸಂತೋಷ. ಫೇಸ್ಬುಕ್ ಅಲ್ಲಿ ಕೂಡ ನಮ್ದು ಹೆಚ್ಚಿನ ಫ್ಯಾನ್ಸ್ ಎಲ್ಲ ಇದ್ದಾರೆ. ಅಷ್ಟೇ ಅಲ್ಲ, ನಮಗೆ ಫಾಲೋವರ್ಸ್ ಕೂಡ ಆಗ್ತಾನೆ ಇದ್ದಾರೆ, ಅದು ಖುಷಿ. ಹಾಗೆ ಮಿಲಿಯನ್ ಹೋಗುವಾಗ ನಮಗೆ ತುಂಬಾ ಕಮೆಂಟ್ಸ್ ಬರ್ತದೆ, ಮೇಡಮ್ ಕಾಮಿಡಿ ಮಾಡಿ ಹಾಗೂ ಡ್ಯಾನ್ಸ್ ಮಾಡಿ ಪ್ರತಿಯೊಂದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಕರ್ನಾಟಕ ಜನಕ್ಕೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಇವಾಗ ಸಹ ಒಂದು ಡ್ಯೂಟಿಯಿಂದ ಬರ್ತಾರಲ್ಲ, ಬೇಗ ಬರ್ತಾರೆ. ಹಾಗೆ 7:30ಗೆ ಬರ್ತಾರೆ, ಕೆಲವೊಮ್ಮೆ 7 o'clock ಆಗ್ತದೆ. ಹಾಗೆ 7ಗೆ ಬಂದ ಕೂಡಲೇ ನಾವು ಹೆಚ್ಚಾಗಿ ರೆಡಿ ಆಗಿರ್ತೇನೆ. ರೆಡಿ ಆಗೋದ್ರಿಂದ ಕೆಲವೊಮ್ಮೆ ನೈಟಲ್ಲಿ ಕೂಡ ಕಾಮಿಡಿ ರೀಲ್ಸ್ ಅನ್ನು ಈಗ ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಯಾಕೆ ಗೊತ್ತುಂಟಾ, ಒಂದು ಎಂಟರ್ಟೈನ್ಮೆಂಟ್ ಕೊಡೋದು, ಜನತೆಗೆ ತುಂಬಾ ಖುಷಿ ಆಗ್ತಾರೆ. ಅಂದ್ರೆ ತುಂಬಾ ಒಂದು ಒತ್ತಡದಲ್ಲಿರ್ತಾರೆ, ಕೆಲಸದ ಒತ್ತಡದಲ್ಲಿರ್ತಾರೆ. ಹಾಗೆ ಅವರು ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಎಷ್ಟು ಒಂದು ಕಮೆಂಟ್ಸ್ ಬರ್ತದೆ, ಮುದ್ದು ಮುದ್ದು ಕಮೆಂಟ್ಸ್ ಬರ್ತದೆ ಎಲ್ಲದರಲ್ಲಿ ಕೂಡ ಅಷ್ಟೇ. ಮೇಡಮ್ ಕಾಮಿಡಿ ರೀಲ್ಸ್ ಮಾಡಿ, ಮತ್ತೆ ಡ್ಯಾನ್ಸ್ ಮಾಡಿ, ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿ ಅಂತೇಳಿ ಅಷ್ಟೊಂದು ನೀವು ಒಂದು ಕೇಳಿಕೊಳ್ಳುವಾಗ ನಾವು ಮಾಡುದು ದೊಡ್ಡದ, ನಾವು ಮಾಡುದು ದೊಡ್ಡದೇ ಅಲ್ಲ. ಇದೊಂದು ನಮ್ಗೆ ಕಷ್ಟವೇ ಆಗುದಿಲ್ಲ. ಯಾಕೆ ಗೊತ್ತುಂಟ, ನಾವು ಒಂದು ಇಷ್ಟು ಕರ್ನಾಟಕ ಜನತೆ ಪ್ರೀತಿ ಸಂಪಾದನೆ ಮಾಡಿದ್ರು, ಇದಕ್ಕಿಂತ ದೊಡ್ಡದೇನುಂಟು ಅಲ್ವಾ? ನಾವು ಕೂಡ ಅಷ್ಟು ಎಂಜಾಯ್ ಮಾಡ್ತೇವೆ. ಒಂದು ರೀಲ್ಸ್ ಅನ್ನಾಗ್ಲಿ ಕಾಮಿಡಿಯನ್ನಾಗ್ಲಿ ಅಷ್ಟೊಂದು ಎಂಜಾಯ್ ಮಾಡಿ ಮಾಡ್ತಾ ಇದ್ದೇವೆ. ಹಾಗೆ ಫ್ರೆಂಡ್ಸ್, ಇದೆಲ್ಲ ನೀವೆಲ್ಲ ಒಂದು ನಮ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಲ್ಲ, ಅದೇ ನಮ್ಗೆ ಖುಷಿ. ನಿನ್ನೆಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಹಾಗೆ ಕ್ಲಾಸಿಗೆ ಅಟೆಂಡ್ ಆಗ್ಬೇಕು ಚಿನ್ನು. ಹಾಗೆ ತುಂಬಾ ಖುಷಿಯಲ್ಲಿದ್ದಾರೆ ಮಕ್ಕಳಿಗೆ. ಹಾಗೆ ಅಲ್ಲ, ಇಷ್ಟು ದಿನ ರಜೆ ಇತ್ತು, 1.5 ತಿಂಗಳು ಖುಷಿಯಿಂದ ಇದ್ರು. ಅಷ್ಟೇ ಖುಷಿ ನಮ್ಮ ಚಿನ್ನಿಗೆ. ಎಂತ ಗೊತ್ತುಂಟಾ, ಯಾವಾಗೊಮ್ಮೆ ಶಾಲೆ ಪುನರಾರಂಭ ಆಗ್ತದೆ ಅಂತ ಹೇಳಿ ಅದೊಂದು ಮಕ್ಕಳಿಗೆ ಒಂದು ಆಸೆ ಇರ್ತದೆ. ಅಂದ್ರೆ ಮಕ್ಕಳ ಜೊತೆ ಖುಷಿಯಲ್ಲಿ ಇರ್ಬೇಕು, ಅಂದ್ರೆ ಅವರ ಪಾಠವನ್ನು ಅಭ್ಯಾಸ ಮಾಡ್ಬೇಕು, ಓದ್ಬೇಕು. ಫ್ರೆಂಡ್ಸ್ ಅಂತ ಹೇಳಿದಕ್ಕಿಂತ ಜಾಸ್ತಿ ಅವಳು ಎಜುಕೇಶನ್ಗೆ ತುಂಬಾ ಬೆಲೆ ಕೊಡ್ತಾಳೆ. ಯಾಕೆ ಓದ್ಬೇಕು, ನಾಳೆ ನಾನು ಒಂದು ಏನಾದ್ರೂ ಸಾಧನೆ ಮಾಡ್ಬೇಕು, ಮಕ್ಕಳಲ್ಲಿ ಅದೊಂದು ಇರುದು ಅದು ದೊಡ್ಡ ವಿಷಯವೇ. ಯಾಕೆ ಹೇಳಿದ್ರೆ ನೋಡಿ, ನಾನು ಕಲಿಬೇಕು, ಮುಂದಕ್ಕೆ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಅಚೀವ್ ಮಾಡ್ಬೇಕು, ಒಂದು ಗೋಲ್ ಇರ್ತದೆ ಅವರಿಗೆ. ಆಯ್ತು, ನನ್ನ ಮಿಸಸ್ ಈ ನೈಟಿಯಲ್ಲಿ ಈ ರೀಲ್ಸ್, ಕಾಮಿಡಿ ರೀಲ್ಸ್ ಮತ್ತು ನಿಮ್ಮ ಯೂಟ್ಯೂಬ್ ಬಂದದ್ದು ಫಸ್ಟ್ ಟೈಮ್ ರೀಲ್ಸ್ ಮಾಡಿದ್ದಾರೆ. ಅದೊಂದು ಓಡಿದೆಲ್ಲ ಮಿಲಿಯನ್ ನೋಡಿರ್ಲಿಕ್ಕಿಲ್ಲ. ನೈಟಲ್ಲಿ ಇವತ್ತು ನಾನೇ ಹೇಳಿದ್ದು ನೈಟಲ್ಲೇ ಮಾಡಿ ಇವತ್ತು. ಯಾಕಂದ್ರೆ ಆ ರೀಲ್ಸ್ ನೈಟಲ್ಲಿ ಉಂಟು, ಮತ್ತೆ ಫೋಟೋ ಎಲ್ಲ ತೆಗಿಬೇಕು, ನೈಟಲ್ಲಿ ತೆಗಿ ಒಂದು ನೋಡುವ ಹೇಗೆ ಅನ್ಕೊಂಡ್ಬಂತು. ಮತ್ತೆ ಯೂಟ್ಯೂಬ್ ಅಂತ ಮಾತಾಡುವಂತ ನಾನು ಇವತ್ತು ಹೇಳಿದ್ರು. ಹಾಗೆ ನಮ್ದೆಲ್ಲ ಆಯ್ತು, ರೀಲ್ಸ್ ಎಲ್ಲ ಆಯ್ತು. ಮತ್ತೆ ನೋಡಿ, ಆ ಚಿನ್ನದು ಬುಕ್ಕಿನ ಬೈಂಡ್ ಉಂಟು ನಮ್ಮಲ್ಲಿ, ಬೈಂಡ್ ಕಂಪಲ್ಸರಿ ಇಲ್ಲಿ ಇಲ್ಲ. ಆ ಬೈಂಡ್ ಸಮೇತ ಹಾಕುದು ಅಕ್ಕ. ಚಿನ್ನಿ ಬೈಂಡ್ ಹಾಕಿ ಗೊತ್ತುಂಟು. ಅದು ನನ್ನ ಲಾಸ್ಟ್ ಇಯರ್ ಅಂತ ಹೇಳಿ ನಾನು ಅವಳಿಗೆ ಕೊಟ್ಟದ್ದು ಹಾಕ್ಲಿಕ್ಕೆ. ನಾನು ಮಕ್ಳಿಗೆ ಕಲಿಸಿ ಹೊಡಿದ್ದೇನೆ, ಮಕ್ಳು ಅವರೊಟ್ಟೆ. ಅಕ್ಕ ಆಗ ಹೇಳ್ತಿದ್ಲು, ನೀವು ಮುಂಚೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇರುವಾಗ ಬೈಂಡ್ ಹಾಕ್ಬೇಕಾದ್ರೆ ನೀವು ಮಧ್ಯಾಹ್ನ ಬರ್ತಿದ್ರಲ್ಲ, ಆಗ ಅಕ್ಕನಿಗೆ ಹೇಳ್ತಿದ್ರ ನೀನು ಕುದಲ್ ತಲೆ ವಾಚ, ಮತ್ತೆ ನನಗೆ ಸಂಜೆ ಬೈಂಡ್ ಹಾಕ್ತೇನೆ ಅಂತ. ಹೌದು, ತಲೆ ವಾಚ ನಿದ್ದೆ ಬರ್ತಲ್ಲ, ಅವ್ರು ನಿದ್ದೆ ಮಾಡೋದು ಮಧ್ಯಾಹ್ನ, ನಾನು ಸಂಜೆ ಬೈಂಡ್ ಹಾಕಿ ಹೊಡ್ದು ಹಾಗೆ. ಮತ್ತೆ 5ನೇ ಕ್ಲಾಸ್ ಅಂದ್ರೆ ಅವಳೇ ಹಾಕಿ ಶುರು ಮಾಡಿದ್ವಿ, ಅವಳಿಗೆಲ್ಲ ಕಲಿಸಿಕೊಟ್ಟೆ. ಆಗ ಹೇಳಿದಂತೆ ಬಾ ತಲೆ ಬಾರಿಸಿ ನಿಂಗೆ ಬೈಂಡ್ ಹಾಕುದು ಬೇಡ ಅಂತ. ಮತ್ತೆ ಅಕ್ಕ ಹೇಳಿದಂತೆ ನಂಗೆ ಗೊತ್ತುಂಟು ಬೈಂಡ್ ಹಾಕ್ಲಿಕ್ಕೆ ಅಂತ. ನಿಮಗೆ ಗೊತ್ತಿಲ್ವಾ? ನಮ್ಗೂ ಕೂಡ ಗೊತ್ತುಂಟು. ನಾವು ಬೇರೆ ಮನೆ ಕೆಲಸದಲ್ಲಿ ಇರ್ತೇವೆ, ಸ್ವಲ್ಪ ರೆಸ್ಟ್ ಅಲ್ಲಿ ಇರುವಾಗ ಅವರೆಲ್ಲ ಮಾಡುವಂತದ್ದು ಕೆಲಸ. ಹಾಗೆ ಎಲ್ಲವೂ ಕೆಲಸ ಗೊತ್ತಿರ್ತೇವೆ, ಯಾವ್ದು ನಮ್ಗೆ ಕೆಲಸ ಗೊತ್ತಿಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಕೆಲಸ ಗೊತ್ತಿರ್ಬೇಕು ಮನುಷ್ಯ ಅಲ್ವಾ? ಅದು ನಮ್ಗೆ ಒಳ್ಳೇದು. ಗೊತ್ತಿಲ್ಲದಿದ್ರೆ ಯಾರು ಕೂಡ ಕಲಿಬೇಕು. ಮತ್ತೆ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ನಾವು. ಸ್ಯಾಟರ್ಡೆ ಸಂಡೇ ಬೆಳಿಗ್ಗೆಯಿಂದ ವಿಡಿಯೋ ನಮ್ದು ಬ್ಲಾಗ್ ಸ್ಟಾರ್ಟ್ ಆಗ್ತದೆ. ಬಾಕಿ ಟೈಮ್ ನಾವು ಈಗ ಮಿಡ್ಲಲ್ಲಿ ಮಾಡುದಿಲ್ಲ. ಅಂದ್ರೆ ಕೆಲವು ಟೈಮ್ ಮಾಡುದಿಲ್ಲ, ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡುದಿಲ್ಲ. ಅಂದ್ರೆ ಯಾರು ಇರುದಿಲ್ಲ ಅಲ್ಲ ಮನೆಯಲ್ಲಿ. ಅಂದ್ರೆ ಸ್ವೀಟಿ ಕಾಲೇಜಿಗೆ ಹೋಗುವಾಗ ಸಹ ಯಾರು ಇರ್ತಿಲ್ಲ. ಇನ್ನೀಗ ಚಿನ್ನಿಗೆ ನಾಳೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಸಂಡೇಯಿಂದ ನಾವು ರೆಗ್ಯುಲರ್ ಮಾಡ್ತೀವಿ ನಾವು ಇನ್ನು ಬ್ಲಾಗ್ಸ್ ಅನ್ನು. ಹಾಗೆ ಮನೆ ವಿಡಿಯೋ ಎಲ್ಲ ನೋಡ್ಬೋದು. ಮನೆ ವಿಡಿಯೋ ನೋಡಿಕೊಂಡು ಮತ್ತೆ ನಾವು ಈವ್ನಿಂಗ್ ಎಲ್ಲಿಗೆಲ್ಲ ಹೋಗ್ತಾ ಇದ್ದೇವೆ ಅದನ್ನೆಲ್ಲ ವಿಡಿಯೋದಲ್ಲಿ ನೀವು ನೋಡ್ತೀವಿ. ಪ್ರತಿಯೊಂದು ನಮ್ಮ ವಿಡಿಯೋ ನೋಡಿ ಉಂಟಲ್ಲ, ಈಗ ಹೆಚ್ಚಿನವರು ಕೂಡ ಏನಾದರೂ ಪರ್ಚೇಸಿಂಗ್ ಮಾಡುದು ನಮ್ಮ ವಿಡಿಯೋ ನೋಡಿ ಕೂಡ ಅದನ್ನೇ ಒಂದು ಅನುಸರಿಸಿಕೊಂಡು ಹೋಗ್ತಾರೆ. ಅದು ಕೂಡ ನಮಗೆ ಖುಷಿ ಆಗ್ತದೆ. ನಾವೊಂದು ರಿಲಯನ್ಸ್ಗೆ ಹೋದೆವು, ಅಲ್ಲಿದ್ದು ಏನಾದ್ರು ವಿಡಿಯೋ ಮಾಡಿ ಹಾಕ್ತೇವೆ. ಸೊ ಅಲ್ಲಿಗೆ ಕೂಡ ಹೋಗಿ ಪರ್ಚೇಸಿಂಗ್ ಮಾಡ್ತಾರೆ. ಮತ್ತೆ ಯಾವುದು ನಾವು ಡ್ರೆಸ್ ತೆಗೆದ್ರು ಕೂಡ ಯಾವ ಶಾಪಿಂದ ಏನು ಮತ್ತೆ ನಮ್ಮ ವಿಡಿಯೋದಲ್ಲಿ
ಅಪ್ಡೇಟ್ ಕೊಡ್ತಾನೆ ಇದ್ದೇವಲ್ಲ, ಅದನ್ನು ನೋಡಿ ಅವರು ಕೂಡ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಅದು ನಮಗೆ ಸಂತೋಷವೇ. ಹಾಗೆ ಏನಂತಲ್ಲ ಲೈಫಿನಲ್ಲಿ ನಮಗೆ ನಾವು ಏನು ಮಾಡ್ತಿದ್ದೇವೆ ಅದನ್ನೇ ವಿಡಿಯೋದಲ್ಲಿ ನಾವು ನೈಜ ವಿಡಿಯೋಗಳು ನಮ್ಮದು ಅದೇ ವಿಡಿಯೋದಲ್ಲಿ ಬರ್ತದೆ. ಅದನ್ನು ನೋಡಿಕೊಂಡು ಹಾಗೆ ನೀವೆಲ್ಲರೂ ಅದನ್ನು ಅನುಸರಿಸಿಕೊಂಡು ಹೋಗುದು ನಮಗೆ ಕೂಡ ಅದು ಖುಷಿ ಆಗ್ತದೆ. ಏನೇ ಆಗಲಿ ನಾವು ಎಲ್ಲರೂ ಕೂಡ ಒಂದೇ ಕುಟುಂಬ. ಹಾಗೆ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬೈ ಬಾಯ್, ಗುಡ್ ನೈಟ್.